ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ. ಹದಿಹರೆಯಕ್ಕೆ ಪ್ರವೇಶ ಪಾಠದ 30ನೇ ಪ್ರಶ್ನೆ. ಹದಿಹರೆಯದ ವಿದ್ಯಾರ್ಥಿಗಳು ಇರುವ ಶಾಲೆಯಲ್ಲಿ ಆಪ್ತ ಸಲಹೆಗಾರರ ಅವಶ್ಯಕತೆ ಇದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಹದಿಹರೆಯದ ವಿದ್ಯಾರ್ಥಿಗಳು ಇರುವ ಶಾಲೆಗಳಲ್ಲಿ ಆಪ್ತ ಸಲಹೆಗಾರರ ಅವಶ್ಯಕತೆ ಇರುತ್ತೆ. ಯಾಕೆ ಅಂತ ಕೇಳಿದ್ದಾರೆ. ನೋಡಿ, ಹದಿಹರೆಯದವರಲ್ಲಿ ದೈಹಿಕ ಬದಲಾವಣೆಗಳು ಉಂಟಾಗುವುದರಿಂದ ಈ ಮಕ್ಕಳಲ್ಲಿ ತುಂಬಾ ಗೊಂದಲಗಳು ಇರುತ್ತವೆ. ಈಗ ಹುಡುಗಿಯರಲ್ಲಿ ನೋಡಿದ್ರೆ ಋತುಚಕ್ರ ಪ್ರಾರಂಭವಾಗುವಂತದ್ದಿರ್ಬೋದು. ಅದು ಕೇವಲ ದೈಹಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿ ಕೂಡ ಅವರಲ್ಲಿ ಬೇರೆ ಬೇರೆ ಬದಲಾವಣೆ ಉಂಟು ಮಾಡ್ತದೆ. ಈ ರೀತಿ ಬದಲಾವಣೆಗಳು ಸರಿನಾ ತಪ್ಪಾ ಅನ್ನುವಂತಹ ಗೊಂದಲಗಳು ಇರುತ್ತವೆ. ಹುಡುಗರಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಗೊಂದಲಗಳು ಉಂಟಾಗುವಂತಹ ಸನ್ನಿವೇಶ ಇರುತ್ತದೆ. ಹಾಗಿದ್ರೆ ಅಂತಹ ಸಂದರ್ಭದಲ್ಲಿ ಆ ಗೊಂದಲವನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ, ಅದರಿಂದ ತಪ್ಪಿಸ್ಕೊಳ್ಬೇಕು ಅಂತ ಮಾದಕ ವಸ್ತುಗಳ ಮೊರೆ ಹೋಗಲೂಬಹುದು. ನೀವು ನೋಡಿರ್ಬೋದು, ಕೆಲವೊಂದು ಈ ಹದಿಹರಿಯದ ವಯಸ್ಸಿಗೆ ಮಾದಕ ವಸ್ತುಗಳ ಚಟಕ್ಕೆ ಬೀಳುವಂತಹದ್ದು ಜಾಸ್ತಿ. ಆ ರೀತಿಯಾದಂತಹ ಯಾವುದೇ ಗೊಂದಲ ಇಟ್ಕೋಬಾರ್ದು. ಇದು ಎಲ್ಲರಲ್ಲಿ ಸಾಮಾನ್ಯವಾಗಿರುವಂತದ್ದು. ಈಗ ಅವರಲ್ಲಿ ಉಂಟಾಗುವ ಗೊಂದಲಗಳಿಗೆ, ಮೂಡುವ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಲು ಕೆಲವೊಮ್ಮೆ ಅಸಮರ್ಥರಾಗಿರುತ್ತಾರೆ ಮತ್ತು ತಂದೆ ತಾಯಿಯಿಂದ ಉತ್ತರ ಪಡೆಯಲು ಹಿಂಜರಿಯುತ್ತಾರೆ. ಕೆಲವೊಮ್ಮೆ ಮಾನಸಿಕ ಖಿನ್ನತೆಗೆ ಒಳಗಾಗಲೂಬಹುದು. ಆದ್ದರಿಂದ ಆಪ್ತ ಸಲಹೆಗಾರರ ಅವಶ್ಯಕತೆ ಇದೆ. ಇಲ್ಲಿ ಏನಾಗುತ್ತೆ, ಹದಿಹರೆಯದ ಸಮಯದಲ್ಲಿ ತಮಗೇನು ಗೊತ್ತಿರುತ್ತಲ್ಲ ಅದನ್ನ, ತಮಗಾಗಿರೋ ಅನುಭವವನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿರ್ತಾರೆ. ಫ್ರೆಂಡ್ಸಿಗೆ ಏನು ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಿರೋದನ್ನ ನಿಮಗೆ ಹೇಳಿರ್ತಾರೆ. ಇಬ್ರಿಗೂ ಅರ್ಧ ಗೊತ್ತಿದೆ ಅಲ್ವಾ. ಆ ಸಮಯದಲ್ಲಿ ಗೊಂದಲಗಳು ಮತ್ತಷ್ಟು ಜಾಸ್ತಿ ಆಗ್ತವೆ. ಅದನ್ನ ನೀವು ತಂದೆ ತಾಯಿಯರಲ್ಲಿ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಥವಾ ಶಿಕ್ಷಕರಲ್ಲಿ ಕೇಳಲಿಕ್ಕೆ ನೀವು ಹಿಂಜರಿಯಬಹುದು. ಹಾಗಾಗಿ ಅಲ್ಲಿ ಆಪ್ತ ಸಲಹೆಗಾರರಿದ್ರೆ ಅವರ ಬಳಿ ನಿಮ್ಮ ಗೊಂದಲಗಳನ್ನ ನೀವು ತಿಳಿಸಬಹುದು. ಅವರಿಂದ ಸಮಾಧಾನಕರ ಉತ್ತರವನ್ನ ಪಡೆಯಬಹುದು. ಯಾಕೆ ನನ್ನ ದೇಹದಲ್ಲಿ ಈ ರೀತಿಯಾದಂತಹ ಬದಲಾವಣೆ ಆಗ್ತಾ ಇದೆ, ಯಾಕೆ ನನ್ನ ಯೋಚನೆಗಳು ಬೇರೆ ಬೇರೆ ರೀತಿಯಾಗಿ ಹೋಗ್ತಾ ಇದೆ, ಇದೆಲ್ಲ ಸರಿನಾ, ಇದೆಲ್ಲ ಸಾಮಾನ್ಯವಾ, ಇದನ್ನೆಲ್ಲ ಆಪ್ತ ಸಲಹೆಗಾರರ ಜೊತೆ ಡಿಸ್ಕಷನ್ ಮಾಡಿ ಅದಕ್ಕೆ ಸರಿಯಾದಂತಹ ಉತ್ತರವನ್ನ, ನಿಮಗೆ ಸಮಾಧಾನವಾಗುವಂತಹ ಉತ್ತರವನ್ನ ಪಡ್ಕೊಳ್ಬಹುದು. ಹಾಗಾಗಿ ಹದಿಹರೆಯದ ವಿದ್ಯಾರ್ಥಿಗಳು ಇರುವ ಶಾಲೆಗಳಲ್ಲಿ ಆಪ್ತ ಸಲಹೆಗಾರರ ಅವಶ್ಯಕತೆ ಇದೆ. ಏಕೆಂದರೆ ಹದಿಹರೆಯದವರಲ್ಲಿ ದೈಹಿಕ ಬದಲಾವಣೆಗಳು ಉಂಟಾಗುವುದರಿಂದ ಈ ಮಕ್ಕಳಲ್ಲಿ ತುಂಬಾ ಗೊಂದಲಗಳು ಇರುತ್ತವೆ. ಮಾದಕ ವಸ್ತುಗಳ ಮೊರೆ ಹೋಗಲೂಬಹುದು. ಅವರಲ್ಲಿ ಉಂಟಾಗುವ ಗೊಂದಲಗಳಿಗೆ, ಮೂಡುವ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಲು ಕೆಲವೊಮ್ಮೆ ಅಸಮರ್ಥರಾಗಿರುತ್ತಾರೆ ಮತ್ತು ತಂದೆ ತಾಯಿಯಿಂದ ಉತ್ತರ ಪಡೆಯಲು ಹಿಂಜರಿಯುತ್ತಾರೆ. ಕೆಲವೊಮ್ಮೆ ಮಾನಸಿಕ ಖಿನ್ನತೆಗೆ ಒಳಗಾಗಲೂಬಹುದು. ಆದ್ದರಿಂದ ಆಪ್ತ ಸಲಹೆಗಾರರ ಅವಶ್ಯಕತೆ ಇದೆ. ಕೆಲವೊಮ್ಮೆ ಇದೆಲ್ಲ ಲಕ್ಷಣ ನನಗ್ ಮಾತ್ರ ಕಾಣಿಸ್ಕೋತಿದ್ಯಾ, ನನಗೊಂದೇ ಯಾವ್ದೋ ರೋಗ ಇದೆಯಾ, ಈ ರೀತಿಯಾದಂತಹ ಯೋಚನೆಗಳೆಲ್ಲ ಅವರಲ್ಲಿ ಮಾನಸಿಕ ಖಿನ್ನತೆಯನ್ನ ಕೂಡ ಉಂಟು ಮಾಡಬಹುದು. ಅದೇ ಆಪ್ತ ಸಲಹೆಗಾರರಿದ್ರೆ ಅವರಿಗೆ ತಿಳಿಸಿ ಹೇಳಿರ್ತಾರೆ, ಇಲ್ಲ, ಇದು ಈ ಹದಿಹರೆಯದ ವಯಸ್ಸಿನಲ್ಲಿ ಬಹಳ ಸಾಮಾನ್ಯವಾದ ಲಕ್ಷಣಗಳಾಗಿದೆ, ಇದು ಎಲ್ಲಾ ಮಾನವರಲ್ಲಿ ಕಂಡು ಬರುವಂತಹ ಲಕ್ಷಣಗಳಾಗಿದೆ. ಈ ರೀತಿಯಾಗಿ ಆಪ್ತ ಸಲಹೆಗಾರರು ಅವರಿಗೆ ಸರಿಯಾದ ನಿರ್ದೇಶನವನ್ನ ಮಾಡಬಹುದು. ಹಾಗಾಗಿ ಹದಿಹರೆಯದ ವಿದ್ಯಾರ್ಥಿಗಳು ಇರುವ ಶಾಲೆಗಳಲ್ಲಿ ಆಪ್ತ ಸಲಹೆಗಾರರ ಅವಶ್ಯಕತೆ ಇದೆ. ಥ್ಯಾಂಕ್ ಯು.